the shot. Ismail, oh my God! Catch has been taken at the wide slug of region of the ground. ಸೊಗಸಾದ ಹೊಡೆತ, ಇದು ಅತ್ಯುತ್ತಮ ಆಫ್ ಡ್ರೈವ್ ಕಂಡು ಬಂದಿತ್ತು. ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕವರ್ ಡ್ರೈವ್ ಕಾಣಸಿಗುವ ರೀತಿಯಲ್ಲಿ ಇತ್ತು. ಆದರೆ ಇಸ್ಮಾಯಿಲ್ ಸರಿಯಾದ ಸಂದರ್ಭದಲ್ಲಿ ಕ್ಷೇತ್ರ ಪಾಲನೆಯನ್ನು ಮುಂದುವರಿಸಿದ್ರು. 6 ಚೆಂಡುಗಳು ಬಾಕಿ ಇದೆ. ಗಾರಿಕೆಯೊಂದಿಗೆ ಮುಂದಕ್ಕೆ ಸಾಗುವಾಗ ವಿಕೆಟ್, ವೈಡ್ ಅಂಡ್ ವಿಕೆಟ್. ಪ್ರವೀಣ್ ಚೆಂಡಿನ ಕೈಗೆತ್ತಿಕೊಂಡು ದ್ವಿತೀಯ ಓವರ್ನ ನಿಭಾಯಿಸುವ ಸಲುವಾಗಿ ಪ್ರಾರಂಭಿಕ ಸನ್ನಿಗೆ ನೆಲಮಟ್ಟದ ಸುಳ್ಳಾಗಿತ್ತು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಮುಂದಕ್ಕೆ ಬಾರಿಸದ ಪ್ರಯತ್ನ, ಆದರೆ ಇಲ್ಲಿ ಬಹಳಷ್ಟು ಸುಂದರತೆಯ ದಾಳಿಗಾರಿಕೆ ಜೊತೆಯಾಗುತ್ತಾ ಇದೆ. ನಮ್ಮ ಹಳ್ಳಿ ಹುಡುಗರಿಗೆ ಒಂದು ಸುವರ್ಣಾವಕಾಶ. ಯಾಕಂದ್ರೆ ಈ ಮೊದಲು ಗ್ರಾಮಗಳ ಮ್ಯಾಚ್ ನಡೆಯೋಕ್ಕಿಂತ ಮೊದಲು ದೊಡ್ಡ ದೊಡ್ಡ ಸೆಟ್ ಟೀಮ್ಗಳಿಗೆ ಮಾತ್ರ ಆಡುವ ಅವಕಾಶ ಇತ್ತು. ಇವಾಗ ಈ ಸಿಟಿ ಏರಿಯಾಗಳಿಗೆ ಬಂದು ಗ್ರಾಮ ಮಟ್ಟದ ಆಟಗಾರರಂತ ನಮ್ಮಂತವರು ಇಲ್ಲಿ ಸಿಟಿ ಏರಿಯಾದಲ್ಲಿ ಆಡುವಂತ ಅವಕಾಶ ಮಾಡಿಕೊಟ್ಟಿದೆ ಅಮರ್ ಅಕ್ಬರ್ ಅಂತೋನಿ ಆಯೋಜಕರು. ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಇದು ನಿಲ್ಲಿಸುವಂತ ಆಟ ಅಲ್ಲ, ಯಾಕಂದ್ರೆ ನಮ್ಮ ಮಟ್ಟಿಗೆ ಇದು ತಾಲೂಕಿಗೆ ಒಂದು ಹಬ್ಬ. ನಾವು ಯಾವ ಊರಲ್ಲಿದ್ರು, ಗಲ್ಫ್ ವಿದೇಶ ಎಲ್ಲಿದ್ರು ನಾವು ಈ ಒಂದು ಪಂದ್ಯಾಕೂಟಕ್ಕೆ ಒಂದು ವಾರದ ರಜಾ ತೆಗೆದು ನಾವು ಬರುವುದು. ಯಾಕಂದ್ರೆ ಇದು ಗೆಲುವಲ್ಲ, ನಮ್ಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದರಲ್ಲಿ ನಾವು ಭಾಗಿಯಾಗಬೇಕೆಂಬ ಉದ್ದೇಶದಿಂದ ನಾವು ಬರುವಂತಹ ಆಟಗಾರರು. ನಾವು ನಮ್ಮ ಹೆಸರು ಜೈನ್ ಲಾಬಿದ್ ಅಂತ, ಸ್ಪೋರ್ಟಿಂಗ್ ರೇಂಜರ್ ತಂಡದ ಪರವಾಗಿ ಆಡುವ ಆಟಗಾರ. ನಾವು ಇವತ್ತು ಅಮರ್ ಅಕ್ಬರ್ ಅಂತೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ, ಈ ಟ್ರೋಫಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಕಿಲ್ಲ ಮೈದಾನದಲ್ಲಿ ನಡೀತಾ ಉಂಟು. ಇದರ ಪ್ರಮುಖ ಒಂದು ಉದ್ದೇಶ ಶಾಂತಿ, ಸ್ನೇಹ, ಸೌಹಾರ್ದತೆ ನಮ್ಮೂರಲ್ಲಿ ಬೇಕು. ನಮ್ಮೂರಲ್ಲಿ ಎಲ್ಲ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಒಂದೊಂದು ಗ್ರಾಮದ ತಂಡವನ್ನು ರಚನೆ ಮಾಡಿಕೊಂಡು ಈ ಹಳ್ಳಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಪಂದ್ಯಾಕೂಟವನ್ನು ನಾವು ನಡೆಸ್ತಾ ಇದ್ದೇವೆ. ಕಳೆದ 15 ವರ್ಷಗಳಿಂದ ನಿರಂತರ ನಡೆಸ್ತಾ ಇದ್ದೇವೆ. ಈ ಸರ್ತಿ ಒಂದು 148 ಗ್ರಾಮದ ತಂಡಗಳು ಅದರಲ್ಲಿ ಭಾಗವಹಿಸುವಂತ ತಮ್ಮ ಇದನ್ನು ಕೊಟ್ಟಿದೆ, ಹೇಳಿಕೆಯನ್ನು. ನಾವು ಅದರಲ್ಲಿ ಕೇವಲ ಒಂದು 48 ಮಾತ್ರ ಈ ಒಂದು ಪಂದ್ಯಾಕೂಟಕ್ಕೆ ಟೀಮಿಗೆ ಆಯ್ಕೆ ಮಾಡಿದ್ದೇವೆ. ಅದರ ನಂತರ ಈಗ ಇವತ್ತಿದು ರೆಂಜಲಾಡಿ ತಂಡ, ರೆಂಜಲಾಡಿ ಗ್ರಾಮದವರು ಮಾತ್ರ ರೆಂಜಲಾಡಿ ಗ್ರಾಮಕ್ಕೆ ಸಂಬಂಧಪಟ್ಟ ಹುಡುಗರನ್ನು ಒಟ್ಟು ಸೇರಿಸಿ ತಂಡ ತಂದು ಒಂದು ಮ್ಯಾಚ್ ವಿನ್ ಆಯ್ತು ಅವ್ರದ್ದು. ಹೀಗೆ ನಿನ್ನೆ ಒಂದು ದಿನ ಆಗಿದೆ. ನಿನ್ನೆ ಅದರಲ್ಲಿ ಶಂಕರ್ನಾಗ್ ಕೊರ್ಲೋಟು ತಂಡ ಫೈನಲ್ ಹಂತವನ್ನು ಕಂಡಿದೆ. ಇವತ್ತು ಈಗ ಸೆಕೆಂಡ್ ರೌಂಡ್ ಆಗ್ತಾ ಉಂಟು. ರೆಂಜಲಾಡಿ ಟೀಮ್ ಉಂಟು, ಮತ್ತೆ ಈಗ YFC ಮುಖ್ಯ ಕೆಲವು ಗ್ರಾಮದ ತಂಡಗಳೆಲ್ಲ ಭಾಗವಹಿಸ್ತಾ ಇದೆ. ಊರಲ್ಲಿ ಒಗ್ಗಟ್ಟು ಬರಲಿ, ಊರಲ್ಲಿ ಒಂದು ಎಲ್ಲರೂ ಒಗ್ಗಟ್ಟಿಂದ ಇರಲಿ, ಊರಲ್ಲಿ ಒಂದು ಯಾವುದೇ ಒಂದು ಇದು ಸಂಭವಿಸಿದ್ರೆ ಒಗ್ಗಟ್ಟಿನ ಮುಖಾಂತರ, ಕ್ರೀಡೆಯ ಮುಖಾಂತರ ಒಂದು ಸೌಹಾರ್ದತೆ ಬೆಳೆಯಲಿ ಎಂಬುದು ನಮ್ಮ ಒಂದು ಅಭಿಪ್ರಾಯ.